ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಇವತ್ತು ನಮ್ಮ ಹೆಬ್ಬೂರಿನಲ್ಲಿ ಗಣಪತಿ ವಿಸರ್ಜನೆ. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನಮ್ಮ ಏರಿಯಾ ಅಂಥದ್ದು. ಇವತ್ತು ಮಾಡ್ತಾ ಇರೋದು ನಮ್ಮ ಊರಿನ ಗಣಪತಿ ವಿಸರ್ಜನೆ, ಇನ್ನು ವರಸಿದ್ಧಿ ವಿನಾಯಕನ ವಿಸರ್ಜನೆ. ಇವತ್ತು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಿಮಗೂ ತೋರಿಸೋಣ ಅಂತ ಮಾಡಿದ್ದೀನಿ ವಿಡಿಯೋನ. ಓಕೆ, ಹೋಗೋಣ. ನಾವಂತೂ ಹೊರಟ್ವಿ. ಚಿನ್ನು ಆಯ್ತಾ? ಶಾರದಾಂಟಿ ಬನ್ನಿ ಹೋಗೋಣ. ಇವ್ರು ಮೊದಲಿಂದ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಮಾಡಿ, ನಮಸ್ತೆ ಮಾಡಿ. ಹಂಗ ನಮಸ್ತೆ ಮಾಡೋದು. ನಮಸ್ತೆ ಮಾಡಿ, ಸರಿ ನಿಂತ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ಓ, ಅದಕ್ಕೆ ಬನ್ನಿ ಅಂದ್ರೆ ಕಸ ಗುಡಿಸ್ತಿದ್ದೀರಾ? ಕಳ್ಸೇ ಬಿಟ್ಟವನೆ ನಮ್ಮನ್ನೇ ಬಿಟ್ಬಿಟ್ಟು. ಗಣಪತಿಗೆ ಜೈ. ನಾನು ಹೇಳ್ದೆ, ಇನ್ಯಾರು ಗಣಪತಿನೇ ಹೇಳ್ತಾರಾ? ನಾವೇ ಹೇಳ್ಬೇಕು ಗಣಪತಿಗೆ. ಹೇಳ್ರಿ, ವರಸಿದ್ಧಿ ವಿನಾಯಕನಿಗೆ ಜೈ ಹೇಳ್ರ. ವರಸಿದ್ಧಿ ವಿನಾಯಕನಿಗೆ ನೋಡಿ, ಇವರು ಬರ್ತಾ ಇದ್ದಾರೆ ಗಾಡಿಲಿ. ಯಾಕೋ? ಎಲ್ಲಿಗೆ? ಬೇಡ, ಅವತ್ತು ಅಪ್ಪ ಅಮ್ಮ ಇಬ್ರು ಇದ್ರು. ನಾವು ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಇವರು ದೇವರು ಮಹಾಕಾಳೇಶ್ವರ ಸ್ವಾಮಿ, ಘೋರ ಮಹಾಕಾಳೇಶ್ವರ, ಉಜ್ಜಯಿನಿಯಲ್ಲಿ ನೆಲೆಸಿರುವಂತಹ ಗೋರಿ ಮಹಾಕಾಳ ಅವರ ಅವತಾರವನ್ನು ಎಲ್ಲರೂ ಇವ್ರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಇವಾಗ ಶುರು ಆಗುತ್ತೆ. ಇನ್ನು ಪ್ರಾರಂಭ ನೋಡಿ, ಇವಾಗ ಶುರು ಆಗುತ್ತೆ. ನಾವೆಲ್ಲರೂ ಅದಕ್ಕೋಸ್ಕರನೇ, ಆ ಕ್ಷಣಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ನೋಡಿ, ಈ ಥರ ಮಂಡಲ ಹಾಕ್ಕೊಂಡಿದ್ದಾರಲ್ಲ, ಇದ್ರ ಮೇಲೆ ನಿಂತು ದೇವರುಗಳು ಡ್ಯಾನ್ಸ್ ಮಾಡ್ತಾರೆ ನೋಡಿ. ನಮ್ಮೂರಲ್ಲಿ ಪ್ರತಿ ವರ್ಷವೂ ಈ ಥರ ಮಾಡ್ತಾರೆ. ಪ್ರತಿ ವರ್ಷವೂ ಗಣಪತಿ ಕೂರಿಸಿದಾಗ ವಿಸರ್ಜನೆ ಸಮಯದಲ್ಲಿ ಈ ಥರ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥ ಆಚರಣೆಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳು ಇವೆಲ್ಲ ಏನಂದರೆ, ಆಚರಣೆ ಮಾಡಿದಷ್ಟು ಸುಂದರ, ಅರ್ಥ ಮಾಡಿಕೊಂಡಷ್ಟು ಅದ್ಭುತ. ಆ ರೀತಿ ಇದೆ ನಮ್ಮ ಹಿಂದೂ ಸಂಸ್ಕೃತಿಯ ಆಚರಣೆಗಳು, ವಿಚಾರಗಳು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಗಣಪತಿನ ತರೋದ್ವಾಗ ಮತ್ತು ಪ್ರತಿನಿತ್ಯ ಅದಕ್ಕೆ ಬೆಳಗ್ಗೆ ಸಂಜೆ ಪೂಜೆ ಮಾಡುವಾಗ ಇರೋಂಥ ಸಂಭ್ರಮ ಮತ್ತು ಸಂತೋಷ, ಲವಲವಿಕೆ, ಅದು ಗಣಪತಿನ ಬೀಳ್ಕೊಡ್ಬೇಕಾದ್ರೆ ಇರೋದಿಲ್ಲ. ಆವಾಗ ಆಗೋವಂಥ ನೋವು, ಮನಸ್ಸಿಗೆ ಬೇಜಾರು ತುಂಬಾ ಇರುತ್ತೆ. ಅದರಲ್ಲೂ ಗಂಡ್ಮಕ್ಳು ತುಂಬ ಪ್ರೀತಿಯಿಂದ, ಖುಷಿಯಿಂದ ಮಾಡಿರ್ತಾರೆ. ಗಣಪತಿನ ಕಳಿಸ್ಕೊಡೋದು ಅಂದರೆ ನಿಜವಾಗ್ಲೂ ಅವ್ರಿಗೆ ಆಗ್ತಾ ಇರೋ ನೋವು, ಫೀಲಿಂಗು ಅವ್ರಿಗೆ ಗೊತ್ತಿರುತ್ತೆ ಪಾಪ. ಯಾಕಂದರೆ ಅಷ್ಟು ಪ್ರೀತಿಯಿಂದ, ಅಷ್ಟು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಗಣಪತಿ ಹಬ್ಬನ. ಎಸ್ಪೆಷಲಿ ಗಂಡ್ಮಕ್ಳು. ಆದರೆ ಏನಂದರೆ, ಅದು ಆಚರಣೆ ಇರೋದೇ ಆ ಥರ ಅಲ್ವಾ, ಕೂರಿಸ್ಬೇಕು, ಬೀಳ್ಕೊಡ್ಬೇಕು ಅನ್ನೋದು. ಗಣಪತಿ ಇರೋದೇ ಆ ಥರ. ಸೊ ಹಂಗೆ ಮಾಡಲೇಬೇಕು. ಮತ್ತು ಏನಂದರೆ, ಮುಂದಿನ ವರ್ಷ ಗಣಪತಿ ಹಬ್ಬಕ್ಕೋಸ್ಕರ ನಾವು ಕಾಯಬೇಕು. ಆ ಥರ ಕಾಯೋದ್ರಲ್ಲಿ ನಮ್ಮ ಭಕ್ತಿ ಇನ್ನೂ ಎರಡರಷ್ಟಾಗುತ್ತೆ. ಅದೇನೋ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಹಬ್ಬಗಳಲ್ಲೂ ಇರೋಷ್ಟು ಖುಷಿ ಇದೊಂದೇ ಹಬ್ಬದಲ್ಲಿ ಇರುತ್ತೆ. ಅದೇ ಗೌರಿ ಗಣೇಶ ಹಬ್ಬ. ಮುಗ್ದೋಯ್ತು ಗೌರಿ ಗಣೇಶ ಹಬ್ಬ. ಗಣಪತಿ, ನಮ್ಮ ಊರಿನ ಗಣಪತಿ ಬಿಡ್ತಾ ಇದ್ದೀವಿ. ತುಂಬ ಬೇಜಾರಾಗ್ತಾಯಿದೆ ನಮಗೂ. ಕಾಳಭೈರವೇಶ್ವರ ಮತ್ತು ಭದ್ರಕಾಳಿಯ ನೃತ್ಯ ಮಾಡ್ತಾಯಿದ್ದಾರೆ.
ನೋಡಿ ಅಲ್ಲಿ ನಮ್ಮ ಗಣಪತಿ ಫುಲ್ಲು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಫುಲ್ಲು ಚಿಂದಿ ಮಾಡಿಬಿಟ್ರು. ನೋಡೋದಕ್ಕೆ 2 ಕಣ್ಣು ಸಾಲದು ಆ ಥರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೂ ವೀಡಿಯೋ ಮಾಡಲಿಲ್ಲ, ಎಷ್ಟೊಂದು ಮಾಡಿದ್ದೀನಿ ಬಟ್ ಹಾಕೋಕ್ಕಾಗಿಲ್ಲ. ಅದು ತುಂಬ ಚೆನ್ನಾಗಿ ಮಾಡಿದರು, ಅದೆಲ್ಲ ಹಾಕೋಕ್ಕಾಗಲಿಲ್ಲ. ಅದು ನೋಡ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದರು ಅವರು. ನಮ್ಮ ಪಾಪು ಅಂತ ಹೆದ್ರ್ಕೊಂಬಿಟ್ಟಿದ್ಲು, ನಾವು ಬೇಗ ಬಂದುಬಿಟ್ವಿ. ಇನ್ನೂ ನಡೀತಾ ಇತ್ತು ಬಟ್ ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದುಬಿಟ್ವಿ. ಅಂದರೆ ನಾವಿದ್ದಾಗೆಲ್ಲ ಇದು ತುಂಬ ಚೆನ್ನಾಗಿತ್ತು ಮಾಡಿದ್ದು. ಅದಾದಮೇಲೆ ಯಾವ ಥರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ನಮಗೆ. ಗಣೇಶೋತ್ಸವ ನಡೀತಾ ಇರೋದ್ರಿಂದ ವಿಘ್ನೇಶ್ವರನಿಗೋಸ್ಕರ ಏನಾದರೂ ಒಂದು ಹೇಳಬೇಕು ಅನ್ನಿಸ್ತಾ ಇದೆ. ಹೇಳ್ತೀನಿ, ಕೇಳಿ ಹೇಳಲಾ? ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಬರ್ತಾ ಇದ್ದಾರೆ ನೋಡಿ ನಮ್ಮ ವರಸಿದ್ಧಿ ವಿನಾಯಕ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಆ ಥರ ಮಾಡಿದ್ದಾರೆ. ನಿಜವಾಗ್ಲೂ ಗಣಪತಿ ಎದ್ದು ಬರ್ತಾ ಇದ್ದಾರೇನೋ ಅನ್ನಿಸೋ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ಗಣಪತಿ ವಿಸರ್ಜನೆ ಅಂದರೆ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಗಂಡು ಮಕ್ಳದ್ದು ಟಪಾಂಗುಚ್ಚಿ ಸ್ಟೆಪ್ಸು, ಸಾಂಗು ಅವರೆಲ್ಲ ಅದನ್ನು ಮಾಡ್ಕೋತಾ ಇದ್ರು. ಈ ಕಡೆ ನಮ್ಮ ಗಣಪತಿನ ಕೂರಿಸಿದಂಥ ಜಾಗ ಇದು. ಅದು ನೋಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತು. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಇವ್ರ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಬಾಯ್. ಸರಿ, ಅಲ್ಲಿ